ಸತಿ ಪಾರ್ವತಿ ದೇವಿ. ಮನೋರಮೆ ಪರ್ವತರಾಜನ ಮಗಳಾದ ನೀನು ಸರಕಾಸುರರ ವಧೆಗಾಗಿ ನಿನ್ನ ತಪೋ ಶಕ್ತಿಯಿಂದ ಆ ಶಿವನನ್ನು ಮದುವೆಯಾಗಿ ಷಣ್ಮುಗ ಮಗನನ್ನು ಹೊತ್ತು ಅವರಿಂದಲೇ ಆ ರಕ್ಕಸರನ್ನು ಕೊಲ್ಲಿಸಿದಂತೆ ಇಂದಿನ ಈ ರಕ್ಕಸರ ವಧೆಗಾಗಿ ನನ್ನ ಮಗನಂತವನನ್ನೇ ನನಗೆ ಕರುಣಿಸು ತಾಯಿ, ಕರುಣಿಸು. ಪರಮ ಪ್ರತಿನಿಧಿಯಾದ ನೀನು ಈ ಪರಶಕ್ತಿಯ ಶ್ರೀದೇವಿಯ ಪೂಜಾ ಮುಗಿಸುವೆಯಾ? ಮುಗಿಯಿತು ಸ್ವಾಮಿ. ಬನ್ನಿ, ಪಾವನ ಮೂರ್ತಿಯಾದ ನೀವು ಈ ಶಕ್ತಿಯ ಪ್ರಸಾದವನ್ನು ಸ್ವೀಕರಿಸಿ. ಎದ್ದೇಳು ಜಯಶ್ರೀ, ಸದಾ ಆದಿಯನ್ನು ಬಯಸುತ್ತಿರುವ ನಿನ್ನ ಕನಸು ನನಸಾಗಲಿ. ಕುಸುಮಗಳಂತಿರುವ ನನ್ನ ತಮ್ಮಂದರ ಬಾಳು ಬಂಗಾರವಾಗಲಿ. ಈ ನಿನ್ನ ಭಕ್ತಿಗೆ ಆಸನವಾಗಿ ಈ ಮನೆಯ ಕೀರ್ತಿ ಬೆಳಗಲಿ. ಆಹಾ, ಇಂಥ ಶಕ್ತಿಯುತವಾದ ಆಶೀರ್ವಾದವನ್ನ ಮಾಡಿದ್ರಿ ಸ್ವಾಮಿ. ಇಂಥ ಸತ್ವವುಳ್ಳ ಆಶೀರ್ವಾದವನ್ನು ಪಡೆಯೋದಕ್ಕೆ, ನಿಮ್ಮ ಕೈ ಹಿಡಿಯೋದಕ್ಕೆ ನಾನು ನಿಜವಾಗಿಯೂ ಭಾಗ್ಯ ಮಾಡಿದ್ದೇನೆ. ಹೇಳಿ ಸ್ವಾಮಿ, ಅದ್ಯಾವ ನಿಮ್ಮ ಕಟ್ಟಾಜ್ಞೆ ಇದ್ದರೂ ಸಹ ನಿಮ್ಮ ಪಾದ ಸೇವಕಿಯಾಗಿ ಅದನ್ನು ನೆರವೇರಿಸಿಕೊಡ್ತೇನೆ. ಕಟ್ಟಾಗ್ನೇ ಇದೆ ಜಯ, ಕಟ್ಟಾಗ್ನೇ ಇದೆ. ತಮ್ಮನ ಬಾಳಾಸನಾಗಲೆನ್ನದನ್ನು ಮರೆತು ತಮ್ಮಂದರ ಬಾಳಾಸನಾಗಲೆಂದು ಉಚ್ಚರಿಸಿ ಮರ್ತದೆಲ್ಲವನ್ನು ನೆಲೆಸಿಕೊಂಡು ಬಿಟ್ಟೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಭವ್ಯ ಭಾರತದ ಶ್ರೀಗಂಧದ ಕಸ್ತೂರಿ ಕನ್ನಡ ನೆಲದಲ್ಲಿ ನನ್ನ ತಾಯಿ ಅವಳಿ ಮಕ್ಕಳನ್ನು ತನ್ನ ಒಡಲಿನಿಂದ ಬಿರುದು ಮಕ್ಕಳ ಉರಿಯನ್ನು ಕಿತ್ತುವಾಗ ಚಟ್ಟನ ಚೀರಿದ ಶಬ್ದದಲ್ಲಿ ಆಗ ಹಾರಿಹೋಗಿತ್ತು ನನ್ನ ತಾಯಿಯ ಪ್ರಾಣ. ಅಲ್ಲಿಂದ ಬೆಳೆಸಿದ ನಮ್ಮಪ್ಪ ರೈಲಿನಲ್ಲಿ ಪ್ರಯಾಣ. ಮುಂದೇನಾಯ್ತು ಹೇಳಿ ಸ್ವಾಮಿ. ರೈಲಿನಲ್ಲಿ ಕಳಿಸಿ ತುಂಡರಿಸಿ ಬಿದ್ದಿತ್ತು ಅಲ್ಲಿ ನಮ್ಮಪ್ಪನ ಯಾಣ. ಅವಳಿ ಮಕ್ಕಳ ಗತಿ ಏನಾಯ್ತು? ನನ್ನ ಆತನೊಬ್ಬ ನಾನು ಸಾಲಿಂದ ಬರುವಾಗ ಅದರಲ್ಲಿ ಒಂದು ಮಗವನ್ನ ತಂದು ನನಗೊಪ್ಪಿಸಿದ. ಈಗ ಅವನೇ ಈ ಶಾಂತಿಪುರದ ಕ್ರಾಂತಿವೀರ. ನನ್ನ ಇನ್ನೊಬ್ಬ ಮೈದುನ ಎಲ್ಲಿದ್ದಾನೆ ಸ್ವಾಮಿ? ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಯಾರ ಕೈಗೆ ಸಿಲುಕಿದ್ದಾನೋ ನನಗೆ ಒಂದು ತಿಳಿದಿಲ್ಲ. 20 ವರ್ಷಗಳ ಕಾಲ ಅದೇ ಚಿಂತೆಯಲ್ಲೇ ಬೋಳುತ್ತಿದ್ದೇನೆ. ಅವನು ಜೀವಂತವಾಗಿದ್ದು ನನ್ನ ಸಾವಿನ ಕೊನೆ ಕಾಲಕ್ಕಾದರೂ ನನ್ನ ಕೈ ಸೇರಲೆಂದು ಆ ತಾಯಿಗೆ ಬೇಡಿಕೊಳ್ಳುತ್ತೇನೆ. ನಿಮ್ಮ ಧರ್ಮ ನಿಷ್ಠೆಯ ನಿಲುವಿಗಾಗಿ ಆ ತಾಯಿ ಒಂದುಗೂಡಿಸಿ ತೀರ್ತಾಳೆ. ಬಜಾರ್ದಿಂದ ಬೇಯಿಸಿಟ್ಕೊಂಡು ಬಂದಿದ್ದೀರಾ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಳ್ಳಿ. ಈ ನಿನ್ನ ಮಾತು ನಿಜ ಜಯ. ಮಾ ತಾಯಿ ಕಳಸ ಬಂಡೂರಿ ನದಿ ಜೋಡಣೆಗೆ ನಮ್ಮೆಲ್ಲ ರೈತರು ಕೂಡಿಕೊಂಡು ದೇಶ ಬಂದ್ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ರೇಟ್ ಇಲ್ಲದ ಮಾರಿಕೊಟ್ಟು ಜನವಿಲ್ಲದೆ ಬಿಗೋ ಎನ್ನುತ್ತದೆ. ರೈತ ತಂದರಿಸಿದ ಉಳ್ಳಾಗಡ್ಡಿ ಆಗ ತೊಗರಿ ಬೆಲೆ ನೆಲಕಚ್ಚಿ ಹೋಯಿತು. ಮಾರಾಟ ಆಗದೆ ಉಳ್ಳಾಗಡ್ಡಿ ಕೊಳತು ಹೋಯಿದೆ, ತೊಗರಿಗೆ ಉಳಂಟಿಕೊಂಡಿದೆ. ಏನು ಮಾಡೋದು? ಹೀಗಿದ್ದಾಗ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ, ಯಾವಾಗ? ಮೊದಲೇ 2 ವರ್ಷಗಳ ಕಾಲ ಬರಗಾಲ ಬಂದಿದೆ. ಅದರಲ್ಲಿ ರೈತರು ಬೆಳೆದ ಅಲ್ಪ ಸ್ವಲ್ಪ ಮಾವು ಹೀಗಾದ್ರೆ ಮುಂದೆ ರೈತರ ಕಷ್ಟ ಹೇಳುತ್ತಿರುವುದು. ಅದಕ್ಕಾಗಿ ಜಯಶ್ರೀ ಈಗ ನಡೆದೇ ಈ ಮಾತಾಯ ಮಾಯಿದ್ದ ಇದಕ್ಕೆ ರಾಜಾಗ ಕೇಂದ್ರ ಸರ್ಕಾರ ಒಪ್ಪಂದ ನೀಡಿ ನದಿ ಜೋಡಣೆ ಮಾಡೋದಾದರೆ ಆ ನೀರಿಗಾಗಿ ರಕ್ತಪಾತವೇ ಹೊರದೋಗುತ್ತದೆ. ರೈತರೆಲ್ಲರೂ ಒಕ್ಕಟ್ಟಿನಿಂದ ಬಿಕ್ಕಟ್ಟನ್ನು ಎದುರಿಸಲು ಸಿದ್ಧವಾಗಿ ನಿಂತಿದ್ದಾರೆ. ಹಾಗಾದ್ರೆ 2ನೇ ಬಂಡಾಯ ಚಳವಳಿಯನ್ನು ಮಹಾದಾಯಿ ನೀರು ಬರೋವರೆಗೂ ನಿಲ್ಸೋದೇ ಇಲ್ವೇನು? ಆ ಮಾತಾಯಿ ಕಳಸಬಂಡು ನೀರು ಬರುವವರೆಗೂ ನಿಲ್ಲುವುದೇ ಇಲ್ಲ. ನಮ್ಮ ರೈತರ ಹೋರಾಟ ನಿಂತು ನೀರಲ್ಲ, ಹರಿವ ನದಿದ್ದಂತೆ. ಒಂದು 7 ಆಲದ ಮರವನ್ನು ಒಳ್ಳಾಡಿಸಬಹುದು,
ಆದರೆ ಈ ರೈತರ ನಿಲುವನ್ನು ಆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಬನ್ನಿ ಬನ್ನಿ ಪ್ರಸಾದಕ್ಕೆ. ಇಲ್ಲ ಜಯ, ಅಡಿಕೆ ಕಡದರೆ ಹೋಯ್ತು, ಮಡಿಕೆ ಹೊಡೆದರೆ ಹೋಯ್ತು. ಈ ಪ್ರೀತಿ ಎಂಬ ಬಟ್ಟ ಬಯಲಲ್ಲಿ ಒಂದು ಆಳಿ ಹೊಲ ತಂದರೆ ಆಗುತ್ತೆ. ಬನ್ನಿ ಈಗ್ಲಾದ್ರು ಪ್ರಸಾದಕ್ಕೆ. ಅಮ್ಮ ಬಂದಂದ್ರ ಊಟ ಒಮ್ಮೆಗೆ ಮಾಡ್ತೀವಲ್ಲ. ಅಲ್ಲ ರೀ, ಮೈದನ ಟೀ ಹೊಡೆಯಲ್ಲಿ ಕಾಳಿಕಾ ದೇವಿದು ಜಾತ್ರಾ ಮಹೋತ್ಸವ ಇದೆಯಂತೆ. ಅಲ್ಲಿ ಚಕ್ಕಡೆ ಸಮೃದ್ಧಿಯನ್ನು ಏರ್ಪಡಿಸಿದ್ದಾರೆ. ನಾನು ಹೋಗಿ ಭಾಗವಹಿಸ್ತೀನಿ ಅದಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಇನ್ನೇನ್ ಬರ್ಬೋದು.
ಓಕೆ ಅಮ್ಮ, ಈಗ ಬಂದಿನಪ್ಪ ಜಾತ್ರೆ ಮುಗಿಸ್ಕೊಂಡು. ಹೌದಣ್ಣ, ಈಗಲೇ ಬಂದೆ. ಏನಿವೆಲ್ಲ ಕೈಯಲ್ಲಿ ಬೆಳ್ಳಿಯ ಕಪ್ಪು, ಬಂಗಾರ ಕಡೆ? ಇವೆಲ್ಲ ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನವಣ್ಣ. ಮೈದುನ, ಹಾಗಾದ್ರೆ ಎಲ್ಲರಿಗಿಂತ ನಿನ್ನ ಚಕ್ಕಡಿನೇ ಮುಂದೆ ಸಾಕ್ತೇನಪ್ಪ. ಹೌದು ಅತ್ತಿಗೆ, ಸುಖದ ಸುಪ್ಪತ್ತಿಗಳಲ್ಲಿ 75 ಹಳ್ಳಿಗಳೆಲ್ಲವೂ ನನ್ನ ಆಧೀನದಲ್ಲಿಂದ ಕೊಬ್ಬಿನಿಂದ ಮೆರೆಯುತ್ತಿರುವ ಆ ದೇವಗಳ ಎತ್ತುಗಳಿಗೆ ನನ್ನ ಎತ್ತುಗಳಿಗೆ ನೇರ ಓಟ ನಡೆದಾಗ ನನ್ನ ಚಕ್ಕಡದೊಂದು ಕೀಲು ಬೀಳುವಂತೆ ಚಕ್ಕಡಿ ಬೀಳುವಂತೆ ಮಾಡಿದರು. ಆದರೆ ಈ ಕೆಚ್ಚದ ಕ್ರಾಂತಿವೀರ ನಿನ್ನ ಮೈದನ ಚಟ್ಟನೆ ಕೆಳಗೆ ಚುಕ್ಕಿದ ಬಿದ್ದ ಕೀಲು ಗಾಲಿಗೆ ಜೋಡಿಸಿಕೊಂಡು ರಾಯಣ್ಣ ಎಂಬ ಎತ್ತಿನ ಡುಬ್ಬ ಚಪ್ಪರಿಸಿ ಲಕ್ಷ್ಮಣ ಎಂಬ ಎತ್ತಿನ ಹೆಸರನ್ನು ಬಾಲ ಎತ್ತಿದಾಗ ಆಗ ನನ್ನೆರಡು ಎತ್ತುಗಳು ನೆತ್ತಿಯ ಮೇಲೆ ಬಾಲ ಎತ್ತಿಕೊಂಡು ಈ ಮುತ್ತಿನ ಮಾರ್ಗ ಮುಟ್ಟಿ ಈ ಪ್ರಥಮ ಸ್ಥಾನ ಗೆದ್ದಿಬಿಟ್ಟು. ಸಂತೋಷ ಸೋದರ, ಸಂತೋಷ. ನೀನು ಗೆದ್ದ ಬಂದ ಸಂಭ್ರಮದಲ್ಲಿ ಆಡಿ ಕುಣಿಯೋಣ. ಅದೊಂದು ವಿಚಿತ್ರ ಸಂಗತಿ ಅಣ್ಣ. ಆ ದುರಂಕಾರಿ ಸಾಹುಕಾರ ತನ್ನ ಎತ್ತುಗಳ ಸೋತ ಮತ್ತಿನಲ್ಲಿ ಆ ಸೇಡನ್ನು ತನ್ನ ಗುರಿ ಮಾಡಿಕೊಂಡು ಒಂದೇ ಸಾಯಂಕಾಲ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಂಟನಿಂದ ನನ್ನ ವೀರಮಲಿಂದ ಹೆಸರುಗೊಂಡೆ ಕಡೆ ಕುಸ್ತಿಗೆ ಬರಬೇಕೆಂದು ನನಗೆ ರಣ ಕಳುಹಿಸಿ ಅಡ್ಡು ಹೊಡಿಸಿದ. ಹೌದೇ, ಹಾಗೇನು ಮಾಡಿದಿ? ನನ್ನ ವೀರ ಬಜರಂಗಿ ದೇವ ಮಾರುತಿಯನ್ನು ಸ್ಮರಿಸಿಕೊಂಡು ಅಣ್ಣ ಅತ್ತಿಗೆಯಾದ ನೀವಿಟ್ಟ ಕೈ ತುತ್ತ ನೆನೆದುಕೊಂಡು ಆ ಸೇಡಿಗೆ ಪ್ರತಿ ಕ್ಷಣ ಶೆಡ್ಡು ಹೊಡೆದು ತಕ್ಷಣ ಕಣಕ್ಕ ನುಗ್ಗಿ ಆ ಮಲ್ಲ ಬಗ್ಗೆ ನನ್ನ ಕೈ ಹಿಡಿಸಲಿ ಆ ವೀರ ಮಲ್ಲನ ಸೊಲ್ಲ ನಡೆಸಿ ಅವನೆದೆಯ ಮೇಲೆ ಕಾಲಿಟ್ಟು ತಾಯ್ತ ಪಡೆದ ಬಪ್ಪರೆ ಕಾಯ್ತೀವ್ರ ಬಪ್ಪರಿ. ಈ ಶಾಂತಿ ಎಂಬ ಸುರನಗರದಲ್ಲಿ ರೈತನ ಕರೆ ಜಗವೆಲ್ಲ ಸಕ್ಕರೆ ಎಂಬುದನ್ನು ಮರೆತು ನಾವೇ ಪುಂಡರಂದು ಚಂಡು ತಿರುವಿ ಮೆರೆತಿದ್ದ ಪುಂಡರಿಗೆ ತಕ್ಕ ಪಟ ಕಲಿಸಿಬಿಟ್ಟಿ. ಆದರೆ ನ್ಯಾಯವೇ ನಮ್ಮುಷರಿ ಅಂದು ಬದುಕಿ ಬಾಳಿ ಶಾಂತಿಪುರಕ್ಕೆ ಭಂಗ ತರದೆ ತಲೆ ಎತ್ತಿ ಬಾಳತನದು ನನಗೆ ಮಾತು ಕೊಡ. ಅಣ್ಣ ಒಂದೇ ಕಣ್ಣ, ನಿನಗಾಗಿ 1000 ಮಾತನಾದರೂ ನಡೆಸಿಕೊಡ್ತೀನಿ ಕೇಳಿಗ. ನಿತ್ಯ ಬೆಳಗುವ ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ಪಂಚ ಮಹಾಭೂತಗಳ ಸಾಕ್ಷಿಯಾಗಿ, ಶ್ರೀರಾಮಚಂದ್ರನಿಗೆ ಒಂದೇ ಎಂಬಂತೆ ಈ ನಿನ್ನ ತಮ್ಮನ ಮಾತು ಒಂದೇ ಅಣ್ಣ. ಕನ್ನಡದ ನೆಲ ಜಲದ ವಿಷಯದಲ್ಲಿ ಯಾವನಾದರೂ ವಿಷಯ ಬರೆಸಿ ಅದನ್ನು ಪರಕೀಯರು ಸ್ವತ್ತಾಗಿಸಲು ಮುಂದಾದ್ರೆ ನಾ ಪರಶುರಾಮನಾಗಿ ಕೊಡ್ಲಿ ಹಿಡಿದು ಅವನ ಕಾಲನ್ನೇ ಕಡಿತೇನೆ. ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಹೊಸತ್ತ ನನ್ನ ಉಸಿರೊಂದು ಮುತ್ತೈದರ ಮುಂದೊಳ ಕೈ ಹಾಕಲು ಬಂದರೆ ಅವರ ಕೈಯನ್ನೇ ಕತ್ತರಿಸಿಬಿಡುತ್ತೇನೆ. ಬಡವರ ಆಸ್ತಿ ನುಂಗಿ ಸುಮಂಗಲರ ಅಂಗ ಸುಖ ಬಯಸಿ ಈ ಶಾಂತಿಪುರನ ಅಶಾಂತಿ ಮಾಡಲು ಬಂದ ಆ ಬಂಡರ ರುಂಡ ಚೆಂಡಾಡಿ ಅವರ ರಕ್ತ ಕುಳಿತೀನಿ. ಸತ್ಯ ಧರ್ಮ ನ್ಯಾಯಕ್ಕೆ ತಲವಾಗಿ ನಾನು ನಿನ್ನ ಹೆಸರು ತರದಿದ್ದರೆ ಈ ಶಾಂತಿಪುರದ ಕ್ರಾಂತಿವೀರನೇ ಅಲ್ಲ, ಇದು ನಿನ್ನ ಪಾಲಿದನದು ಸತ್ಯಣ. ಹೇಳು ಸೋದರ, ನೀನು ನನ್ನ ತಮ್ಮನಾಗಿ ಬಂದದ್ದು ಯಾ ಜನ್ಮ ಪುಣ್ಯ ಹೋಗೋ ನಾ ಕಾಣಿ. ಬಾ, ನೀನು ಗೆದ್ದ ಬಂದ ಸಂಭ್ರಮದಲ್ಲಿ ಎಲ್ಲರೂ ಆಡಿ ಕುಣಿಯೋಣ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ನಮಗಾಧಾರ. ಆ ದೈವ ತಂದವರಿಂದ ಬಾಳಿ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ನಮಗಾಧಾರ. ಆ ದೈವ ತಂದವರಿಂದ ಬಾಳಿ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.
ರಕ್ಷೆಯು ತಾಯಿ ಮಮತೆಯೊಂದೇ ನಮಗೆ ರಕ್ಷೆಯು ಹಿರಿಯರ ನುಡಿರಲ್ಲವೇ ಬಾಳಿನ ಬೆಳಕು ಬಾಳಿನ ಬೆಳಕು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದವರಿಂದ ಬಾಳಿ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಸೋದರವಾಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನ ತಮ್ಮನು ಸೋದರವಾಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನ ತಮ್ಮನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಬಾಳಲು ಜೊತೆಗೆ ದುಡಿವೆನು ಜೊತೆಗೆ ದುಡಿವೆನು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ಧರ್ಮವೇ ನಮಗಾಧಾರ ಆ ದೈವ ತಂತ್ರವರದಿಂದ ಬಾಳಿ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಆನಂದ ಸಾಗರ ಆನಂದ ಸಾಗರ ಬನ್ನಿ ಬನ್ನಿ ಈಗ್ಲಾದ್ರೂ ಪ್ರಸಾದಕ್ಕೆ ಶಿವಾಳ ಬೇಡ ಗಡಿ